ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಭಾಳ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಬಂದು ನವೆಂಬರ್ 14th ಈವ್ನಿಂಗ್ ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಗೋವಾ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಬಸ್ ಹಿಡಿದು ನಾವು ಏರ್ಪೋರ್ಟಿಗೆ ಬಂದ್ವಿ. ಏರ್ಪೋರ್ಟಿಗೆ ಬಂದಾಗ ಇಟ್ಸ್ ಲೈಕ್ 7:30 ಆಗಿತ್ತು. ನಮ್ಮದು ಫ್ಲೈಟ್ ಇದ್ದಿದ್ದು 8 o'clock. ನಾವು ಮನೆಯಿಂದ ಬಿಟ್ಟಿದ್ದು 4 o'clock. ಹಾಗಾಗಿ ಇನ್ನೂ ಟೈಮ್ ಇದೆ ಅಂತ ಹೇಳಿಬಿಟ್ಟು AC ಬಸ್ಸಿಗೆ ಬಂದ್ವಿ ಏರ್ಪೋರ್ಟಿಗೆ. ಬಂದ ಮೇಲೆ ಗೊತ್ತಾಯಿತು, ಲೈಕ್ ಅಲ್ಲಿ ಬ್ಯಾಂಗ್ಳೂರು ಟ್ರಾಫಿಕ್ ನಿಮಗೆ ಗೊತ್ತಲ್ವಾ, ಫುಲ್ ಟೈಮ್ ತೊಗೊಂಡು ನಾವು ರೀಚ್ ಆಗಿದ್ದು 7:30ಗೆ. 7:30ಗೆ ಬಂದರೆ 8 o'clock ಫ್ಲೈಟ್ ಇತ್ತು. ಹಾಗೆ ಬಂದು ಎಲ್ಲ ಚೆಕ್-ಇನ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಅಷ್ಟು ಆಗ್ತಾ ಇತ್ತು. ಬಟ್ ನಮಗೆ ಅವಾಗ ಏರ್ಪೋರ್ಟಿಗೆ ಬಂದ ತಕ್ಷಣ ಮೆಸೇಜ್ ಬಂತು, ಲೈಕ್ ಫ್ಲೈಟ್ 1 hour ಡಿಲೇ ಆಗಿದೆ ಅಂತ. ಸೊ ಹಾಗಾಗಿ ಆರಾಮ್ಸೆ ಹೊರಟ್ವಿ. ನಾವೇ ವೆಬ್ ಚೆಕ್-ಇನ್ ಮಾಡಿ ಡಿಜಿಟಲ್ ವೆಬ್ ಚೆಕ್-ಇನ್ ಮಾಡಿಕೊಂಡು ಹೊರಟ್ವಿ. ಲೈಕ್ ಇಲ್ಲಾಂದರೆ ಇಲ್ಲಿ ಚೆಕ್-ಇನ್ ನಾವೇ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಒಳಗಡೆ ಹೋಗಿ ನಾವು ಯಾವ ಫ್ಲೈಟ್ ಇದು ಮಾಡಿರ್ತೀವಿ ಅವ್ರ ಹತ್ರ ಹೋಗಿ ಮತ್ತೆ ಅಲ್ಲಿ ಚೆಕ್-ಇನ್ ಮಾಡ್ಕೊಂಡು ಹೋಗಬೇಕು. ಸೊ ಹಾಗಾಗಿ ನಾವೇ ಇಲ್ಲಿ ಹೊರಗಡೆ ಡಿಜಿಟಲ್ ಚೆಕ್-ಇನ್ ಮಾಡಿಕೊಂಡು ಟಿಕೆಟ್ ತಗೊಂಡ್ವಿ. ಆಮೇಲೆ ನೆಕ್ಸ್ಟು ಟಿಕೆಟ್ ತಗೊಂಡಾದಮೇಲೆ ಏನಾಗುತ್ತೆ ಅಂತ ಹೇಳಿದರೆ ಮತ್ತೆ ಅಲ್ಲಿ ಫೇಸ್ ರೆಕಗ್ನೈಸೇಷನ್ ಮಾಡಿ ಅಲ್ಲಿನೂ ಸ್ಕ್ಯಾನ್ ಮಾಡ್ತಾರೆ. ಸೊ ಅಲ್ಲಿಗೆ ಹೋಗಬೇಕಿತ್ತು. ನಾವು ಟಿಕೆಟ್ ತಗೊಳ್ತಾ ಇದ್ವಿ. ತಗೊಂಡು ಆಮೇಲೆ ಅಲ್ಲಿ ಹೊರಡಬೇಕು. ನಿಮಗೆ ಗೊತ್ತಲ್ವ, ಲೈಕ್ ಬೇರೆ ಕಂಪೇರ್ ಮಾಡಿದರೆ ಬ್ಯಾಂಗ್ಳೂರು ಏರ್ಪೋರ್ಟ್ ಚೆನ್ನಾಗಿದೆ, ಎಷ್ಟು ಕ್ಲೀನ್ ಇದೆ, ಎಷ್ಟು ಇದು ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ತಗೊಂಡು ನಾವು ಒಳಗಡೆ ಅಲ್ಲಿ ಹೊರಗಡೆ ಒಂದು ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಒಳಗಡೆ ಹೊರಟ್ವಿ. ಒಳಗಡೆ ಹೋದ್ಮೇಲೆ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಏರ್ಪೋರ್ಟ್. ದಿಸ್ ಇಸ್ ನಾಟ್ ಫಸ್ಟ್ ಟೈಮ್, ನಾವು ಆಲ್ರೆಡಿ ಬಿಫೋರ್ ಹೋಗಿದ್ದು, ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಆಮೇಲೆ ನಮ್ಮದು ಅದು ಎಲ್ಲಿದು ಬರುತ್ತೆ ಅಂತ ಕೇಳ್ತಾ ಇದ್ವಿ. ಕೇಳಿಕೊಂಡು ಮತ್ತೆ ಹೊರಟ್ವಿ. ನಮ್ದು ಇದ್ದಿದ್ದು ಫಸ್ಟ್ ಟರ್ಮಿನಲಲ್ಲಿ ಪ್ಲೇನ್ ಬರೋದು. ಮತ್ತು ಇಲ್ಲಿ ಸೆಕ್ಯೂರಿಟಿ ಚೆಕ್-ಇನ್ ಮುಗಿಸ್ಕೊಂಡು ಒಳಗೆ ಹೋಗಬೇಕಿತ್ತು. ಸೊ ಅಲ್ಲಿನೂ ಮುಗಿಸ್ಕೊಂಡು ಒಳಗೆ ಹೊರಟು ಏನಂತ ಹೇಳಿದರೆ ನಮ್ಮದು 1 hour ಡಿಲೇ ಆಗಿತ್ತಲ್ವ. ಹಾಗಾಗಿ ಇಲ್ಲಿ ಇನ್ನೊಂದು ಚೆನ್ನಾಗಿರೋ ಅಡ್ವಾಂಟೇಜ್ ಇದೆ. ಏನಂತ ಹೇಳಿದರೆ, ಲೈಕ್ ನೀವು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಇಲ್ಲೇನಂತಂದರೆ ಲೈಕ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ನಾವು ಊಟ ಮಾಡ್ಬೋದು. ಲಾಂಜಲ್ಲಿ ಏನು ಬೇಕಾದರೂ ಸಿಗುತ್ತೆ, ಆರಾಮ್ಸೆ ತಿನ್ಬೋದು. ನೋಡ್ತಿದ್ದೀರಲ್ಲ ಇಲ್ಲಿ ಒಳಗಡೆ ಎಲ್ಲ ಥರದಿದ್ದು ಏರ್ಪೋರ್ಟಲ್ಲಿ ಮ್ಯಾಕ್ಸು, ಶಾಪರ್ ಸ್ಟಾಪು, ನಮ್ಗೆ ಏನು ಬೇಕು ಎಲ್ಲ ಶಾಪ್ಸ್ ಅವೈಲೇಬಲ್ ಇರುತ್ತೆ. ಬಟ್ ಭಾಳ ಕಾಸ್ಟ್ ಇರುತ್ತೆ. ನೋಡಿ ನಾವು ಊಟ ಮಾಡಬೇಕು ಅಂತ ಲಾಂಜಿಗೆ ಬಂದ್ವಿ. ಏನು ಬೇಕೋ ಎಲ್ಲ ಇತ್ತು. ಬಟ್ ನಮ್ಮದು ನಾವೇ ಬಂದಿರೋದು ಲೇಟ್ ಆಗಿದೆ ಅಂದರೆ ನಮಗೆ ಎಷ್ಟಾಗುತ್ತೋ ಅಷ್ಟು ತಿನ್ಕೊಂಡು ಹೋಗಬೇಕು ಅಂತ ಹೊರಟ್ವಿ. ಬಂದ್ವಿ. ನೀವೇ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಂದರೆ ಅವರು 1 hour ಡಿಲೇ ಆಗಿದ್ದಕ್ಕೆ ಅದರಲ್ಲಿ ಟೋಕನ್ ಆಫ್ ಸ್ವಲ್ಪ ಡಿಲೇ ಆಗಿದ್ದಕ್ಕೆ ಇದು ಅಂತ ಹೇಳ್ಬಿಟ್ಟು ನಮಗೆ ಇದನ್ನು ಕೊಟ್ಟರು. ಅದರಲ್ಲಿ ಡ್ರೈ ಫ್ರೂಟ್ಸ್ ಒಂದು ಸ್ಪೇಸ್ ಅದೇನೋ ಇತ್ತು, ಅದು ಕೊಟ್ಟು ನಾವು ಫ್ಲೈಟಿಗೆ ಹೋಗಬೇಕು ಅಂತ ಬಂದ್ವಿ. ಇಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಮಳೆ, ಮತ್ತು 1 hour ಡಿಲೇ ಆಗಿತ್ತು. ಮಳೆ ಬರೋದ್ರಿಂದ ಇನ್ನೊಂದು ಸ್ವಲ್ಪ ಹೊತ್ತು ಲೇಟ್ ಆಯಿತು. ಸೊ ಒಳಗೆ ಬಂದು ನೋಡಿದ್ವಿ. ಮಳೆ ಹೆಂಗೆ ಕಾಣಿಸ್ತಾ ಇತ್ತು ಏರ್ಪೋರ್ಟ್ ಮಳೆ ಬರುವಾಗ ಅಂತ ಹೇಳಿದರೆ. ಆಮೇಲೆ ನೆಕ್ಸ್ಟು ಇದು ಮಾಡಿದ್ವಿ. ಅವರೆಲ್ಲ ಬಂದು ನಮ್ಮ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು. A safety instruction card is available in the seat pocket for your reference. Secure your seat belt by inserting the metal tip into the buckle and tighten by pulling the loose end. To open, lift the buckle. It is recommended to keep your seat belt fastened at all times. In the event of a decrease in cabin pressure, oxygen masks will fall automatically from the panel above. Pull a mask down. ಓಕೆ, ಇನ್ಸ್ಟ್ರಕ್ಷನ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಫ್ಲೈಟ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹೋಗ್ತಾ ಅಲ್ಲೇ 1-2 ರೌಂಡ್ ಎಷ್ಟು ಚೆಕ್ ಮಾಡ್ತಾರೆ, 1-3-4 ರೌಂಡ್ಸ್, ಇನ್ನೊಂದು ಜಾಸ್ತಿನೇ ಮಾಡಿದ್ರೆ. ಆಮೇಲೆ ಫ್ಲೈಟ್ ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆದಮೇಲೆ ನೋಡಿ ಹೆಂಗೆ ಕಾಣಿಸ್ತಾ ಇತ್ತು ಬ್ಯಾಂಗ್ಳೂರು ಅಂತ. ನೈಟ್ ಅಲ್ವಾ, ಓಕೆ ಚೆನ್ನಾಗಿ ಕಾಣಿಸ್ತು. ಮೇಲ್ಗಡೆ ಹೋದರೆ ಏನು ಕಾಣಿಸ್ತಾ ಇರಲಿಲ್ಲ. ಅದರದ್ದು ಬ್ಯಾಕ್ ಸೈಡ್ ಇದು ಮಾತ್ರ, ವಿಂಗ್ ಮಾತ್ರ ಕಾಣಿಸ್ತಾ ಇತ್ತು, ಬಿಟ್ಟರೆ ಏನೂ ಕಾಣಿಸಲ್ಲ. ಇನ್ನು ಬೆಳಗ್ಗೆ ಆದರೆ ಸ್ವಲ್ಪ ಮೋಡ ಅದು ಕಾಣಿಸ್ತಾ ಇತ್ತು. ವಿಂಡೋ ಸೀಟ್ ಸಿಕ್ಕಿದ್ರೂ ಏನು ಕಾಣಿಸ್ತಾ ಇಲ್ಲ, ಸುಮ್ಮನೆ ಹಾಗೆ ಅದೇ ಊರು ಬಂದಾಗ ಕಾಣಿಸ್ಬೇಕಷ್ಟೇ, ಕಾಣಿಸೋದಿಲ್ಲ. ಹಾಗೆ ಹೋಯಿತು. ನಾವು ಲೈಕ್ ವಿತಿನ್ ಅದರಲ್ಲಿ 1 hour ಅಂತ 1.5 hour ಇತ್ತು. ನಾವು 1 hour ಗೋವಾ ಏರ್ಪೋರ್ಟಿಗೆ ಬಂದ್ವಿ, WM ಏರ್ಪೋರ್ಟಿಗೆ. ನೋಡಿ ಎಷ್ಟು ಬೇಗ ಬಂದ್ವಿ ಅಂದರೆ ಗೊತ್ತೇ ಆಗಲಿಲ್ಲ, ಅಷ್ಟು ಬೇಗ ಬಂದ್ವಿ.
ಇದು ಬಂದು WM ಏರ್ಪೋರ್ಟಿಗೆ ಬಿಡ್ತು. ಅಲ್ಲಿ ನಾವು ಬಿಟ್ಟಿರೋದು 9:15 ಹಾಕ್ಬಿಟ್ಟಿದ್ವಿ. ಇಲ್ಲಿ ಬರೋಷ್ಟೊತ್ತಿಗೆ 10 o'clock 10:05 10 ಆಗಿತ್ತು. ಅಷ್ಟು ಬಿಟ್ಟರೆ ಜಾಸ್ತಿ ಟೈಮ್ ಹಿಡ್ದಿರಲಿಲ್ಲ. ಅದರಲ್ಲಿ 1.5 hour ಕೊಟ್ಟಿದ್ರು, ಬಟ್ ಅದಕ್ಕಿಂತ ಬೇಗನೆ ಬಂತು ಅಂತ ಅನ್ನಿಸ್ತು ನನಗೆ. ಇದು ಗೋವಾ ಏರ್ಪೋರ್ಟ್. ಗೋವಾ ಏರ್ಪೋರ್ಟ್ಗೂ ಬಂದ್ವಿ. ಇಲ್ಲಿ ಬಂದರೆ ಇಲ್ಲೂ ಸಖತ್ ಮಳೆ ಬರ್ತಾಯಿತ್ತು. ನೋಡಿದರೆ ಅಲ್ಲೂ ಮಳೆ ಇತ್ತು, ಇಲ್ಲೂ ಮಳೆ ಇತ್ತು. ಹೊರಗಡೆ ಹೋಗಬೇಕು ಅಂದರೆ ಮಳೆ ಬರ್ತಾನೇ ಇತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಹೋಗಿ ಕ್ಯಾಬ್ ಅವ್ರಿಗೆ ಕೇಳಿದ್ವಿ. ಕ್ಯಾಬು ಇಲ್ಲಿ ಫುಲ್ಲು ರೇಟು. ಮತ್ತು ನಮಗೆ ಒಬ್ಬರು ಸಿಕ್ಕರು, ಅವ್ರ ಜೊತೆನೇ ಸೇರಿಕೊಂಡು ನಾವು ಎಲ್ಲ ಇದು ಮಾಡೋಣ ಅಂತೇಳ್ಬಿಟ್ಟು ಶೇರ್ ಮಾಡಿಕೊಂಡು ಹೊರಟ್ವಿ. ಒಬ್ಬೊಬ್ಬರಿಗೆ 300 ಕೊಟ್ಟರು. ನಾವು ಇಲ್ಲಿಂದ ಅರಂಬೋಲ್ ಬೀಚ್ಗೆ ಹೊರಡ್ತಾ ಇದ್ವಿ. ಸೊ ನಾವು ಶೇರ್ ಮಾಡ್ಕೊಂಡು ರೂಮ್ ಕಡೆ ಹೊರಟ್ವಿ. ಇಲ್ಲಿ ಮಳೆ ಬರ್ತಾಯಿತ್ತು. ಇನ್ನೊಂದು ಏನಂದರೆ, ನಾವು ನಾರ್ತ್ ಗೋವಾಗೆ ಬಂದಿದ್ದು. ನಾವು ಸೌತ್ ಗೋವಾಕ್ಕೆ ಹೋಗ್ಬೇಕಂತಂದರೆ ಏರ್ಪೋರ್ಟಿಂದ ಭಾಳ ದೂರ ಆಗುತ್ತೆ. ಲೈಕ್ 2 ಏರ್ಪೋರ್ಟ್ಸ್ ಇದೆ, 2 ನಾರ್ತ್ ಗೋವಾದಲ್ಲಿದೆ. 2 ನಾರ್ತ್ ಗೋವಾಕ್ಕೆ ಸಮೀಪ ಆಗುತ್ತೆ. ನೋಡಿ, ನೀವೇನಾದರೂ ಇದಕ್ಕೆ ಬಂದರೆ ಲೈಕ್ ಸೌತ್ ಗೋವಾಕ್ಕೆ ಹೋಗ್ಬೇಕಾದ್ರೆ ಒಂದು ಏರ್ಪೋರ್ಟಿಂದ 3 hours ಹಾಗೆ ಟೈಮ್ ಹಿಡಿಯುತ್ತೆ. ಆಮೇಲೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಲಗಿ, ಇದು ಮತ್ತೆ ನೆಕ್ಸ್ಟ್ ಮಾರ್ನಿಂಗ್ ವೀಡಿಯೋ. ಮಾರ್ನಿಂಗ್ ಏನು ಮಾಡಿದ್ವಿ, ಸ್ವಲ್ಪ ಬೇಗ ಅಂದ್ರೆ 7 o'clock ಆಯಿತು. 7 o'clock ಹೋಗಿ ಬೀಚ್ ಹತ್ರ ಹೋಗೋಣ ಅಂತ ಹೊರಟ್ವಿ. ಅಷ್ಟರಾಗೂ ಸೆಕೆ ಫುಲ್ ಇತ್ತು. ಆಮೇಲೆ ಬೀಚ್ ಹತ್ರ ಸ್ವಲ್ಪ ಹೊತ್ತು ಇದು ಮಾಡಿ, ಬೆಳಗ್ಗೆ ಸ್ವಲ್ಪ ಚೆನ್ನಾಗಿರುತ್ತೆ, ಮತ್ತು ಬರ್ತಾ ಬಿಸಿಲಾಗ್ಬಿಟ್ರೆ ಫುಲ್ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೀಚ್ ಹತ್ರ ಓಡಾಡಿಕೊಂಡು ಹೊರಟ್ವಿ. ಇಲ್ಲಿ ನೋಡ್ತಿರಲ್ಲ ಬೀಚ್ ಹತ್ರ ಯಾರೇ ಇರಲಿ, ಎಷ್ಟು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಏನೂ ಓದಿರಲ್ಲ, ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾ ಇರ್ತಾರೆ. ಆಮೇಲೆ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, 2 wheeler ಬುಕ್ ಮಾಡಿಕೊಂಡು ಗೋವಾ ನೋಡೋಣ ಅಂತ ಹೊರಟ್ವಿ. ಆಮೇಲೆ ಅಲ್ಲಿಂದ ಒಂದು ಮಧ್ಯಾಹ್ನ ಊಟ ಮಾಡಬೇಕಿತ್ತು, ಮಾಡಿದ್ವಿ. ಅಂದರೆ ಗೋವಾದಲ್ಲಿ ಎಲ್ಲನೂ ರೇಟು. ನೆಕ್ಸ್ಟು ಅಲ್ಲಿಂದ ನಾವು ಓಲ್ಡ್ ಗೋವಾಗೆ ಬಂದ್ವಿ. ಲೈಕ್ ಓಲ್ಡ್ ಗೋವಾ ಅಂದರೆ ಅಕ್ವಾಡೋ ಫೋರ್ಟು ಅದಿದೆ ಅಲ್ವಾ, ಅಲ್ಲಿಗೆ ಬಂದ್ವಿ. ಇಲ್ಲಿ ಬಿಸಿಲಿತ್ತು, ಫುಲ್ ಬಂಡೆ ಅಲ್ವಾ, ಫುಲ್ಲು ಒಂಥರ ಅನಿಸ್ತಾ ಇತ್ತು, ಸೆಕೆ ಇತ್ತು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಿಯರ್ ಬೈ ಅಲ್ಲೇ ಫೋರ್ಟ್ ಹತ್ರ ಒಂದು ಬೀಚ್ ಇತ್ತು. ಸೊ ಬೀಚ್ ನೋಡಿಕೊಂಡು ಬಂದ್ವಿ. ಇಲ್ಲಿ ಗೋವಾ ಅಂದರೆ ಅದೇ ಅಲ್ವಾ, ಬರೀ ಬೀಚು, ಬೋಟಿಂಗು, ನೈಟ್ ಎಂಜಾಯ್ ಅಷ್ಟೇ. ಇಲ್ಲಿ ಗೋವಾಗೆ ಬರೋದಾದರೆ ನೋಡೋದು ಅಂತಂತ ಹೇಳಿದ್ರೆ ಬರೀ ಬೀಚೇ ನೋಡೋಕ್ಕೆ ಬರಬೇಕು ಗೋವಾಕ್ಕೆ. ಎಲ್ಲ ಕಡೆಗೆ ಹೋದ್ರೂ ಬೀಚ್ ಕಾಣಿಸುತ್ತೆ. ಅದೇ ಅಲ್ಲಿಂದ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಸಖತ್ತಾಗಿತ್ತು, ಪರವಾಗಿರಲಿಲ್ಲ. ಇದು ಒಂದು 4 o'clock ಆ ಥರ ಆಗಿತ್ತು. ಸ್ವಲ್ಪ ನಾವು ಬಂದಿದ್ದು ನೆಕ್ಸ್ಟು ಪಣಜಿಗೆ, ಲೈಕ್ ಪಣಜಿ ಗೋವಾ. ಈ ಕಡೆ ಸೈಡಿಂದ ನಾವು ಆ ಕಡೆ ಸೈಡಿಗೆ ಹೋಗಬೇಕು ಅಂತ, ಅದು ಎಲ್ಲ ಗಾಡಿ ಅದೆಲ್ಲ ಕರ್ಕೊಂಡು ಹೋಗುತ್ತಾಗ ಬೋಟ್, ಅದಕ್ಕೆ ವೇಟ್ ಮಾಡ್ತಾಯಿದ್ವಿ. ಬಂತು. ಸೊ ಹೋಗಬೇಕು ಅಂತ ಹೊರಟಿದ್ವಿ. ಸೊ ಎಲ್ಲರನ್ನ ಹಾಕ್ಕೊಂಡು ಹೋಯಿತು. ಅದೇನು ಲೈಕ್ 200 ಮೀಟರ್ ಆ ಥರ ಇರ್ಬೋದು. ಒಂದು 5-10 minutesಲ್ಲಿ ರೀಚ್ ಮಾಡಿಸಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ, ಬೋಟು. ಇಲ್ಲೇನಂದರೆ ಕ್ಯಾಸಿನೋ ರೈಡ್ ಇದೆ. ಸೊ ಹಾಗಾಗಿ ಇಲ್ಲಿ ಫುಲ್ಲು ಇದು ಮಾಡ್ತಾರೆ. ಸೊ ಅದೇ ಕ್ಯಾಸಿನೋ ರೈಡು, ಗೋಲ್ಡನ್ ಬೋಟ್ಸು. ಇಲ್ಲೇನಿದು ನೋಡಬೇಕು ಅಂತ ಹೇಳಿದ್ರೆ ಬೋಟ್ಸ್ದು ನೋಡೋಕ್ಕೆ ಬರಬೇಕು. ಲೈಕ್ ಇಲ್ಲಿ ಬೋಟ್ಸ್ದು ಪೋರ್ಟ್ ಇರಬೇಕು ಮೇ ಬಿ. ಎಷ್ಟೊಂದು ಬೋಟ್ಸ್ ಲ್ಯಾಂಡ್ ಮಾಡಿದ್ರು. ಇದು ಕ್ಯಾಸಿನೋ ರೈಡು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಆ ಕಡೆ ಬ್ರಿಡ್ಜಿಂದ ಈ ಕಡೆ ಬ್ರಿಡ್ಜ್ ಬಂದ್ವಿ. ನಿಮಗೆ ಗೊತ್ತಾಗಿರುತ್ತೆ, ಅದು ಒಂದು ಬ್ರಿಡ್ಜ್ ಕಾಣಿಸ್ತಾ ಇದೆ ಅಲ್ವಾ, ಅದು ಫೇಮಸ್ ಬ್ರಿಡ್ಜು, ಪಂಜಿಮ್ ಬ್ರಿಡ್ಜು. ಯಾರು ಗೋವಾಗೆ ಬಂದರೂ ನೋಡಿರ್ತೀರ. ಸೊ ಅಲ್ಲಿಂದ ಹೊರಟು ನೈಟ್ ಆಗಿತ್ತು. ನೋಡಿ ಇದು ಅಲ್ಲಿಂದ ನಾವು ಬಂದ್ವಿ ಅಲ್ವಾ ಕೆಳಗಡೆ, ಇದು ಮೇಲಿಂದ ಲೈಕ್ ಬ್ರಿಡ್ಜ್ ಮೇಲಿಂದ ಈ ಥರ ಕಾಣಿಸ್ತಾ ಇತ್ತು. ಆಲ್ರೆಡಿ 6 o'clock 7:30 ಆಗ್ತಾ ಬಂದಿತ್ತು ಅನಿಸುತ್ತೆ. ಅಲ್ಲಿಂದ ಪಣಜಿಗೆ ಬಂದ್ವಿ. ಬಂದು ನಾವು ಇಲ್ಲಿಂದ ಮತ್ತೆ ನಮ್ಮ ರೂಮ್ ಇರೋ ಕಡೆ ಹೋಗಬೇಕಾದ್ರೆ ಲೈಕ್ 30 kilometers ಇತ್ತು. ಸೊ ಹಾಗಾಗಿ
ಇಲ್ಲಿಂದನೇ ಹೊರಟ್ವಿ. ಇಲ್ಲೇನಂತ ಹೇಳಿದರೆ ರೋಡಿಂದ ಸ್ವಲ್ಪ ಎಲ್ಲ ಶಾಪ್ಸು ಆ ಥರ ಸ್ವಲ್ಪ ದೂರ ಇರುತ್ತೆ. ಯಾಕಂತ ಹೇಳಿದರೆ ಹ್ಯೂಮಿಡಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳಿದ್ವಿ. ನೆಕ್ಸ್ಟು ನೈಟು ಇದು ಬೀಚ್ ಹತ್ರ ಗೊತ್ತಿಲ್ಲ, ಲೈಕ್ 1 o'clock 2 o'clock ತನಕ ಹೀಗೆ ಇರುತ್ತೆ ಇಲ್ಲಿ. ಹೋಗಿ ಮಾಡಿ ಅರೇಂಜ್ ಮಾಡಿಕೊಂಡು ನಾವೇನು ಮಾಡಿದ್ವಿ ಇಲ್ಲಿಂದ ನೆಕ್ಸ್ಟ್ ಡೇ ಮತ್ತೆ ನಾವು ಅಲ್ಲಿ ಸ್ವಲ್ಪ ಓಡಾಡಿ ಲೈಕ್ ಒಂದು 3 o'clock ಆ ಥರ ಆಗಿತ್ತು. ನಾವು ಸೌತ್ ಗೋವಾಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ನಮ್ಮ ಆಂಟಿ ಮನೆ ಇದೆ, ಸೊ ಅದಕ್ಕೆ ಅಲ್ಲಿಗೆ ಹೋಗಬೇಕು ಅಂತ ಹೊರಟಿದ್ವಿ. ಸೊ ಬಂದ್ವಿ, ಅಲ್ಲಿ 1 day ಇದ್ವಿ. ಆಮೇಲೆ ಮುಗಿಸ್ಕೊಂಡು ಮತ್ತೆ ಬ್ಯಾಂಗ್ಳೂರು ಕಡೆ ಹೋಗಬೇಕು ಅಂತ ಟ್ರೈನಲ್ಲಿ AC ಟೈರ್ ಬುಕ್ ಮಾಡಿದ್ವಿ. ಸೊ ಅಲ್ಲಿಂದ ಹೊರಟ್ವಿ. ಇಷ್ಟೇ ಗೈಸ್, ಇದು ಒಂದು 4 days ಟ್ರಿಪ್ ಆಗಿತ್ತು. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.